ಇವತ್ತು ಭೇಟಿ ಮಾಡಿದ್ರು. ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ. ಪರಮೇಶ್ವರ್ ಜೊತೆ ಮಾತಾಡ್ಬಿಟ್ಟು ಟೇಕ್ ಇಟ್. ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ. ನಿನ್ನೆ ಭೇಟಿ ಮಾಡಿದಾರಂತೆ ಎಲ್ಲ ಒಕ್ಕೂಟ ಶಾಸಕರನ್ನು, ಕಾಂಗ್ರೆಸ್ನ ಒಕ್ಕೂಟ ಶಾಸಕರು. ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಮೊದಲನೇದಾಗಿ ಫಿಲಿಂ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಯಾಕಂದ್ರೆ ಮೈಸೂರಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಥ್ಯಾಂಕ್ ಯು. ಆಮೇಲೆ ಎರಡನೇದಾಗಿ ಸರ್, ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ? ಸರ್ಕಾರ ಏನು ತೀರ್ಮಾನ ಮಾಡ್ತು ಅಂತ? ಒಬ್ಬ ಹೆಸರಾಂತ ಸಾಹಿತಿ ಹಂಪಾ ನಾಗರಾಜಯ್ಯನವರನ್ನು ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ. ಅವರಿಗೆ ಆಹ್ವಾನ ಕೊಡ್ತಾರೆ ಜಿಲ್ಲಾ ಆಡಳಿತವರು ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಾದೇವಪ್ಪನವರು. ಅವರಿಗೆ ಆಹ್ವಾನವನ್ನು ಕೊಡ್ತಾರೆ, ಅವರನ್ನು ಕರೀತಾರೆ. ನನಗೆ ವಹಿಸಿದ್ರು ಯಾರನ್ನು ಮಾಡಬೇಕು ಅಂತ. ಹಂಪಾ ನಾಗರಾಜಯ್ಯನವ್ರನ್ನ ನಾನು ತೀರ್ಮಾನ ಮಾಡಿದ್ದೆ. KPSC ಎಕ್ಸಾಮ್ನ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು. KPSC ಎಕ್ಸಾಮ್ ಆಯಿತು, ಗೊಂದಲಗಳಾಯಿತು, ಅಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ತಪ್ಪಾಯಿತು. ವಿತಿನ್ 2 ಮಂತ್ಸ್ ಅದನ್ನು ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ KPSC ಅವರು ಅಷ್ಟೊಳಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅದೊಂದು. ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಳ ಮಾಡಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ. 27 ವರ್ಷ ಏನಿದೆ ಅದನ್ನು 33 ವರ್ಷಕ್ಕೆ ಮಾಡಬೇಕು. ಬೇರೆ ರಾಜ್ಯದಲ್ಲಿ 33 ವರ್ಷ ಇದೆ. ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ. ಆಮೇಲೆ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಪರೀಕ್ಷೆ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ ಅದರಿಂದ ಮಾಡಿ ಪರೀಕ್ಷೆ, ಬೇರೆ ಪರೀಕ್ಷೆ ಮಾಡಿ ಅಂತ. ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ. ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದು ಭಾಳ ತಪ್ಪುಗಳಿತ್ತು. ಅದಕ್ಕೋಸ್ಕರ ಮಾಡಿ. ಗಣೇಶನ ಗಲಾಟೆ ಜಾಸ್ತಿ ಆಗ್ತಾ ಇದೆ. ದಾವಣಗೆರೆಯಲ್ಲೂ ಸಹ ಕಲ್ಲು ತೂರಾಟ ಮಾಡುವಂಥ ಕೆಲಸ ಜಾಸ್ತಿ ಅಂದರೆ ಕಲ್ಲು ದಿನ ಎಷ್ಟು ಗಣೇಶಗಳಿದ್ದೋ ಗೊತ್ತಾ? ಎಷ್ಟಿದ್ವೋ? 60,000 ಗಣಪತಿಗಳು. ಅದು 2 ಇನ್ಸಿಡೆಂಟ್ ಆದರೆ ಭಾಳ ಸಾವಿರಾರು ನೂರಾರು ನಡೀತವೆ ಅಂತಂದ್ರೆ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು. 2 ಕಡೆ ಆಗಿದ್ದಾವೆ. ನಾಗಮಂಗಲದಲ್ಲಿ ಒಂದಾಗಿದೆ, ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ? ದಾವಣಗೆರೆಯಲ್ಲಿ ಬರೀ ಕಲ್ಲು ತೂರಾಟ ಆಗಿದೆ. ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ. ನಾವು ಅದಕ್ಕೆ ಯಾರು ಪೊಲೀಸ್ನವರ ಫೇಲ್ಯೂರ್ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ DYSPನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ. ನೋಡಪ್ಪ, ಇವರು BJPಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಗಲಭೆಗಳಾಗಬೇಕಾದ್ರೆ BJPಯವರೇ ಕಾರಣ. ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ. ಸರ್, ಇನ್ನೊಂದು ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವ್ರದ್ದು ಬಂದಿದೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ 3 ಜನ ಮಿನಿಸ್ಟ್ರುಗಳು. 2021ರಿಂದ ಲೋಕಾಯುಕ್ತವರು ಇದುವರೆಗೂ ಎನ್ಕ್ವೈರಿ ಮಾಡಿರೋದಕ್ಕೆ ಎಲ್ಲಿ ಒಂದು ಕಡೆ ಪೊಲೀಸ್ ಫೈಲೂರ ಸರ್ ಇದು ಅಂತ. ಯಾಕಂದರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂಥ ಒಂದು ಸಿಸ್ಟಮ್ನ ಯಾಕೆ ಇಟ್ಕೊಂಡಿರ್ಬೇಕು? ಗೊತ್ತಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ ನಾನು. ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಈ ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ. ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ಬರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. ಅದ್ರ ಬಗ್ಗೆ ತನಿಖೆ, ಯಾಕಂದರೆ ಅದು 100 ಎಕರೆದಿರುವಂಥ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತಾ ಇದೆ. ತನಿಖೆ ಚುರುಕು ಮಾಡುತ್ತಾ ಇದ್ದಾರೆ. ಎಷ್ಟು 100 ಎಕರೆ ಅಂತ? 100 ಎಕರೆ, 100 ಎಕರೆ 11 ಗುಂಟೆ ರೀ, ಸರಿಯಾಗಿ ತಿಳ್ಕ. 1 ಎಕರೆ 11 ಗುಂಟೆ ವ್ಯಾಲ್ಯೂ, ಬಿಕಾಸ್ ಅದು ಭಾಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು. ಅಂಥದ್ದನ್ನು ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ
ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವ್ರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಸೊ ಅಧಿಕಾರಿಗಳು ಇದು ಬರೋದಿಲ್ಲ, ಸ್ವಾಧೀನ ತಗೊಂಡಾಗಿದೆ, ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ. ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ರಾಕೇಶ್ ಸಿಂಗ್ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ರಾಕೇಶ್ ಸಿಂಗ್ನು ಹೋಗಿ ಹೇಳಿದಾರಂತೆ. ಹೌದು, ರಾಕೇಶ್ ಸಿಂಗ್. ಆದ್ರೆ ಇಷ್ಟೆಲ್ಲ ಆದ್ರೂ ಸರ್ಕಾರ 2 ವರ್ಷ ಫೈಲ್ ಮೇಲೆ ಕೂಡಬೇಕಾಗಿತ್ತು ಸರ್. ಇಂಥ ಕೇಸ್ಗಳು ನೀವು ಹೇಳೋದು ಕರೆಕ್ಟ್ ಆಗಿದೆ. ನಾನು ಫೈಲ್ ನೋಡ್ಬಿಟ್ಟು ಹೇಳ್ತೀನಿ. ಸರ್, ವಿಪಕ್ಷಗಳು ಗಾಜಿನ ಮೇಲೆ ಕೂತು ಕಲ್ಲೊಡೆಯೋ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತಾ ಸರ್? ವಿಪಕ್ಷಗಳು ನಿಮ್ಗೇನು ಅನ್ಸುತ್ತೆ? ನಿಮ್ಗೇನು ಅನ್ಸುತ್ತೆ ಹೇಳಪ್ಪ. ತಮಗೆ ಕೇಳ್ತಾ ಇದ್ದೀನಿ ಸರ್. ನನಗೆ ಕೇಳೋದಿರಲಿ, ನಾನು ರಾಜಕೀಯ ನೀನು ಹೇಳು. ನೀನು ಯು ಆರ್ ನಾಟ್ ಎ ಪಾಲಿಟಿಷಿಯನ್. ನಿನಗೇನು ಅನ್ಸುತ್ತೆ? ಪಕ್ಷದವ್ರು ಹಂಗೆ ಮಾಡ್ತಾ ಇದಾರೆ ಅನ್ಸುತ್ತೆ ಸರ್ ನನಗೆ. ಇಬ್ರು ಗಾಜಿನ ಮೇಲೆ ಕೂತ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಎಲ್ಲಿ ಮಾಡಿದ್ವಿ? ಆರೋಪಗಳು ಮಾಡ್ತಾರೆ. ಎಲ್ಲಿ ಮಾಡಿದೀವೇನ್ರಿ? ಆರೋಪ ಯಾವುದ್ರಲ್ಲಿ ಮಾಡಿದೀವಿ ರೀ? ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾರೆ. ನಮ್ದು ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಎಂಡ್ ತಗೊಂಡು ಹೋಗಿರೋದು ಇವತ್ತಿನವ್ರಿಗೆ ನಿದರ್ಶನ ಇಲ್ಲ. ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ? ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ. ಈ ಶುಡ್ ಸ್ಪೀಕ್. ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಬಟ್ ಅವ್ರು ಹೇಳ್ತಾರೆ ಡಾಕ್ಯುಮೆಂಟ್ ಓದಕ್ ಬಂದಿಲ್ಲ ಸಚಿವರಿಗೆ ಅಂತ. ಕನ್ನಡ ಡಾಕ್ಯುಮೆಂಟ್ಗಳೇ ಓದಕ್ ಬಂದಿಲ್ಲ, ಹಂಗಾಗಿ ಈ ಥರದ್ದು ಅಲಿಗೇಷನ್ ಮಾಡ್ತಾ ಇದ್ದಾರೆ ಮೇಲೆ. ಯಾರು ಕುಮಾರಸ್ವಾಮಿ ಡಾಕ್ಯುಮೆಂಟ್ ಓದಕ್ಕೆ ಬಂದಿಲ್ವ? ಪ್ರೊಡ್ಯೂಸ್ ಮಾಡಿದಾರಲ್ಲ, ನೀನು ಓದ್ಕೊಂಡಿದ್ಯಾ? ನಾವು ಅಲ್ಲಪ್ಪ, ನೀನು ದಾಖಲಾತಿಗಳು ಓದ್ಕೊಂಡಿದ್ದು ಪ್ರೊಡ್ಯೂಸ್ ಮಾಡಿರೋದು. ಇಲ್ಲ ನಾವು ಓದಿಲ್ಲ. ಮತ್ತೆ ಓದ್ಕೋ. ಅದಲ್ಲ ಅವ್ರು ಹೇಳ್ತಾರೆ